ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಒಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಗಂಟು ಹಾಕ್ಕೋಬೇಕು. ಸೀರೆ ತುದಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ತಗೊಂಡು ಒಂದು ಗಂಟು ಹಾಕ್ಕೋಬೇಕು. ಇದನ್ನು ಬಿಗಿನರ್ಸ್ ಬೇಕಾದರೂ ಹಾಕ್ಬೋದು, ತುಂಬ ಸಿಂಪಲ್ ಆಗಿದೆ. ಗಂಟು ಹಾಕಿ ಪಕ್ಕದಲ್ಲೇ ಒಂದು ನಾಟ್ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು 5 ಚೈನ್, 1 2 3 4. ಫಸ್ಟ್ನೇದು 4 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್, 1 2 3 4. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್. ಇದೇ ಥರ ಸೀರೆ ಪೂರ್ತಿ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಚೈನ್ ಫುಲ್ಲು, ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆಯಿತು. ಇಲ್ಲಿವರೆಗೂ ಎಲ್ಲಿ ಗಂಟು ಹಾಕಿದ್ವಿ ಅಲ್ಲಿಗೆ ಸೂಜಿ ಹಾಕ್ಕೊಂಡು ಒಂದು ಸರಿ ಕ್ರೋಶನ ಹಾಕ್ಕೊಂಡು ಮತ್ತು ಅಲ್ಲಿಗೆ ಗಂಟು ಹಾಕ್ಕೊಬೇಕು. ಗಂಟು ಹಾಕಿ ಇಲ್ಲಿಗೆ ಫಸ್ಟು ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1, ಇನ್ನೊಂದು ಸರಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1, 1 2 3 4 5 6 ಮಾಡ್ಕೊಂಡ್ಮೇಲೆ ಒಂದು ಬೀಡ ಹಾಕಬೇಕು. ರೌಂಡ್ ಬೀಡನ್ನ ಬೀಡ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ದಾರ ತಗೊಂಡು ಒಂದು ಕಂಬ 2ರಲ್ಲಿ 1 2ರಲ್ಲಿ 1, ಇನ್ನೊಂದು ಸರಿ 2ರಲ್ಲಿ 1 2ರಲ್ಲಿ 1, 2 3 4 5 6. ನಾವು ಯಾವಾಗನೂ ಈ ತುದಿಗೆ 3 ಕಂಬ ಹಾಕಿರೋ ತುದಿಗೆ ಲಾಕ್ ಮಾಡ್ಕೊತಿದ್ವಿ. ಇವಾಗ ಹಂಗಲ್ಲ, ಇದ್ರ ಮಧ್ಯೆ ಲಾಕ್ ಮಾಡಿಕೊಂಡು ಇದಕ್ಕೆ ಕುಚ್ಚು ಬರಲ್ಲ. ಇದ್ರ ಮಧ್ಯೆ ಲಾಕ್ ಮಾಡಿಬಿಟ್ಟು ಮತ್ತೆ ಪಕ್ಕದ್ರಲ್ಲೇ ಮತ್ತೆ 2ರಲ್ಲಿ 1 2ರಲ್ಲಿ 1. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 1 2 3 4 5 6 ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಬೇಕು. ಬೀಡ್ ಹಾಕಿ ಮತ್ತೆ 6 ಹಾಕಬೇಕು. 1 2 3
4 5 6 ಹಾಕಿ ಮತ್ತೆ ಈ ಮಧ್ಯಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫೈನಲ್ ಲುಕ್ಕು ಈ ಥರ ಇದೆ. ಕುಚ್ಚು ಬರಲ್ಲ ಇದಕ್ಕೆ, ಸಿಂಪಲ್ ಡಿಸೈನ್ ಇದು. ಸ್ಯಾರಿ ಪೂರ್ತಿ ಈ ಥರ ಬಂದಿದೆ.